ಮೇಡಮ್, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ನ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ? ಕೆಲವೊಂದು ಸರ್ತಿ ಪಾಸಿಟಿವ್ ಬರುತ್ತೆ, ಕೆಲವೊಂದು ಸರ್ತಿ ನೆಗೆಟಿವ್ ಬರುತ್ತೆ. ಯಾಕೆ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಿಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದು ಎಷ್ಟು ಸಿಂಪಲ್ ಟೆಸ್ಟೋ ಅಷ್ಟೇ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ರಾಂಗ್ ಟೈಮಲ್ಲಿ ರಾಂಗ್ ಮೆಥಡ್ ಅಲ್ಲಿ ಮಾಡಿ ನೆಗೆಟಿವ್ ಬರ್ಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ನಾ ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಕಿಟ್ನ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ. ಕಿಟ್ ಎಕ್ಸ್ಪೈರಿ ಆಗಿತ್ತಂದ್ರೆ ನೆಗೆಟಿವ್ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಎರಡನೇದಾಗಿ ಯಾವಾಗಲೂ ಬೆಳಗ್ಗಿನ ಜಾವದ ಯೂರಿನ್ನೇ ಬಳಸಿ. ಯಾಕಂತಂದ್ರೆ ಬೆಳಗಿನ ಜಾವದ ಯೂರಿನ್ನು ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಕಿಟ್ ಪಾಸಿಟಿವ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು, ಟೆಸ್ಟ್ ಮಾಡೋಕಿನ ಮುಂಚೆ ಜಾಸ್ತಿ ನೀರು ಕುಡಿಬೇಡಿ. ಜಾಸ್ತಿ ನೀರು ಕುಡಿಯೋದ್ರಿಂದ ಯೂರಿನ್ ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆಗೋದ್ರಿಂದ ಹಾರ್ಮೋನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಒಂದ್ ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ರು ನೆಗೆಟಿವ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಹಾರ್ಮೋನ್ ಇಂಜೆಕ್ಷನ್ಸ್ ಅಥವಾ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಮುಂಚೆನೆ ಕೇಳಿಟ್ಕೊಳ್ಳಿ, ಯೂರಿನರಿ ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡ್ಕೋಬಹುದಾ ಇಲ್ವಾ ಅಂತ. ಯಾಕಂತಂದ್ರೆ HCG ಇಂಜೆಕ್ಷನ್ ನ ನಾವು ಎಗ್ ರಿಲೀಸ್ ಆಗೋಕ್ ಕೊಡ್ತೀವಿ. ಸೊ ಮತ್ತೆ ಕೆಲವೊಬ್ಬರಲ್ಲಿ ಅಬಾರ್ಷನ್ ಮಾಡಿಸ್ಕೊಂಡಿರೋರಲ್ಲೂ ಪಾಸಿಟಿವ್ ಬರುವಂತಹ ಚಾನ್ಸಸ್ ಇರುತ್ತೆ. ಐದನೇದಾಗಿ ಈ ಕಿಟ್ಗೆ ಬಿಸಿಲು ತಾಗದ ಹಾಗೆ ನೋಡ್ಕೊಳ್ಳಿ. ಬಿಸಿಲು ಜಾಸ್ತಿ ತಾಗಿದ್ರೆ ಕಿಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಆರನೇದು, ಯೂರಿನ್ ನ ಕಿಟ್ ಮೇಲೆ ಹಾಕಿದ್ಮೇಲೆ ಪೂರ್ತಿ 10 ನಿಮಿಷ ವೇಟ್ ಮಾಡಿ. 10 ನಿಮಿಷ ಆದ್ಮೇಲೆನೆ ಕಿಟ್ ನ ರೀಡ್ ಮಾಡಿ. ಆವಾಗಲೇ ನಿಮ್ಗೆ ಅಕ್ಯುರೇಟ್ ಆಗಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ಐ ಹೋಪ್ ದಿಸ್ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.